ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲ ಅಧಿವೇಶನದಲ್ಲಿ ವಿವಿಧ ಬೇಡಿಕೆ ಈಡೇರಿಸಲು ಆಗ್ರಹಿಸಿ ಬೃಹತ್ ಪ್ರತಿಭಟನೆ. ಬೆಳಗಾವಿಯಲ್ಲಿ ಡಿಸೆಂಬರ್ 8ರಿಂದ ನಡೆಯುವ ಚಳಿಗಾಲ ಅಧಿವೇಶನದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ವಿವಿಧ ಬೇಡಿಕೆ ಈಡೇರಿಸಲು ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದೆ ಎಂದು ಜಿಲ್ಲಾಧ್ಯಕ್ಷ ನಟರಾಜ ಸವಡಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯ ಸರ್ಕಾರ 3 ಕೃಷಿ ಕಾಯ್ದೆಗಳನ್ನು ಹಿಂಪಡೆಯಬೇಕು. ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ರೈತರ ಪಂಪ್ ಸೆಟ್ಗಳಿಗೆ ಉಚಿತವಾಗಿ ವಿದ್ಯುತ್ ಪರಿಕರಗಳನ್ನು ಮೊದಲಿನಂತೆ ವಿತರಿಸಬೇಕು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ ಹಿರೇಮಠ, ನಾಗವೇಣಿ ಕುಡಪಲಿ, ಮೋಹನ್ ಇಬ್ರಾಹಿಂಪುರ, ರೇಖಾ ಜಿಡಿ, ರುದ್ರಗೌಡ ಪಾಟೀಲ, ಉಮೇಶ್ ಮಾರ್ತಪ್ಪನವರ, ಮಹಾರುದ್ರಯ್ಯ ಲಕುಂಡಿ, ಸೋಮಶೇಖರ್ ಕಡಗದ, ಮಹಮ್ಮದ್ ಅಲಿ ಬಾವಾಲೆ, ವಿಶ್ವನಾಥ ಹಿರೇಮಠ, ಸೋಮಶೇಖರ್ ಚಿಳ್ಳಿಮಠ ಸೇರಿದಂತೆ ಇತರರು ಇದ್ದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷ ನಟರಾಜ ಸವಡಿ ಮಾತಾಡೋದು. ಈಗ ನಾವು ಡಿಸೆಂಬರ್ 8ನೇ ತಾರೀಕಿಗೆ ಸುವರ್ಣಸೌಧದಲ್ಲಿ ನಡೆತಕ್ಕಂಥ ಚಳಿಗಾಲದ ಅಧಿವೇಶನಕ್ಕೆ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ನಮ್ಮ ಕೆಲವು ಬೇಡಿಕೆಗಳದವು. ಅದರಲ್ಲಿ ರಾಜ್ಯ ಸರ್ಕಾರ 3 ಕೃಷಿ ಕಾಯ್ದೆಗಳನ್ನು ಹಿಂಪಡಿಬೇಕು. ನೆಕ್ಸ್ಟ್ ಆಮೇಲೆ ರೈತರ ಪಂಪ್ ಸೆಟ್ಗಳಿಗೆ ಉಚಿತ ವಿದ್ಯುತ್ ಪರಿಕರಗಳನ್ನು ಮೊದಲಿನಂತೆ ವಿತರಿಸಬೇಕು. ಜಲಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿ ಹಳ್ಳಿಗೆ ಸಮರ್ಪಕವಾದ ನೀರು ಪೂರೈಕೆ ಮಾಡಬೇಕು. ಇದು ಜಲಜೀವನ್ ಮಿಷನ್ ಏನಂದರೆ ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಇದು 3,60,000 ಕೋಟಿ ರೂಪಾಯಿ ಬಜೆಟ್ ಇದೆ. ಇದರಲ್ಲಿ ಏನಂದ್ರೆ 50% ಸ್ಟೇಟ್ ಗೌರ್ಮೆಂಟ್, 50% ಸೆಂಟ್ರಲ್ ಗೌರ್ಮೆಂಟಿಂದು ಶೇರ್ ಇರುತ್ತೆ. ಆಮೇಲೆ ಕೇಂದ್ರಾಡಳಿತ ಪ್ರದೇಶ ಮತ್ತು ನಾರ್ತ್ ಈಶಾನ್ಯ ರಾಜ್ಯಗಳಲ್ಲಿ 10% ಸ್ಟೇಟ್ ಗೌರ್ಮೆಂಟು, 90% ಸೆಂಟ್ರಲ್ ಗೌರ್ಮೆಂಟಿಂದ ಶೇರ್ ಇರುತ್ತೆ. ಇದು ಏನಂದರೆ ಪ್ರತಿ ಹಳ್ಳಿಗೂ ಪ್ರತಿ ರೈತ ಮಹಿಳೆಯರು ಅವ್ರದ್ದು ಸಮಯ ಉಳಿಸ್ಬೇಕು, ಅವರ ಶ್ರಮ ಉಳಿಸ್ಬೇಕು ಅನ್ನೋದಕ್ಕೋಸ್ಕರ ಪ್ರತಿಯೊಬ್ಬ ವ್ಯಕ್ತಿಗೂ 55 ಲೀಟ್ರ್ ಪ್ರತಿದಿನ ಪ್ರತಿ ವ್ಯಕ್ತಿಗೆ ಸಿಗೋ ಥರ ಮಾಡೋ ಒಂದು ಯೋಜನೆ ಇದೆ. ಇದರಲ್ಲಿ ಏನಂದ್ರೆ ಭಾಳ ಈ ಕರ್ನಾಟಕಾದ್ಯಂತ ನಾವು ನೋಡೋಕ್ಕಾಗಲಿ ಎಲ್ಲಿನೂ ಸಮರ್ಪಕವಾಗಿ ಜಾರಿಯಾದ ಇದು ನಿದರ್ಶನಕ್ಕೆ ಸಿಗ್ತಾ ಇಲ್ಲ. ಯಾವುದರ ಒಂದು ನ್ಯೂನತೆ ಇದ್ದೇ ಇರುತ್ತೆ. ಇಲ್ಲೇನಾಗಿದೆ ಅಂದರೆ ಯೋಜನೆಗೆ ಹಣ ಖರ್ಚಾಗಿದೆ, ಆದರೆ ಆಗಬೇಕಾದ ಕೆಲಸ ಆಗಿಲ್ಲ. ಇದನ್ನು 2028ರವರೆಗೂ ವಿಸ್ತರಣೆ ಮಾಡಿದ್ದಾರೆ. ಅಷ್ಟರೊಳಗೆ ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಏನಂದ್ರೆ ಇಲ್ಲಿವರೆಗೂ ಇದ್ರದ್ದು ಏನಂದ್ರೆ ಸಮರ್ಪಕವಾದ ಕೆಲಸ ಆಗಿಲ್ಲ. ಇದ್ರ ವಿರುದ್ಧ ನಾವು ಧ್ವನಿ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನಪ್ಪ ಅಂದ್ರೆ ಇದಕ್ಕೆ ಗಮನ ಹರಿಸಿ ಇದ್ರ ಕೆಲಸ ಮಾಡ್ಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಆಮೇಲೆ ಇವಾಗ ಏನಾಗಿದೆ ಅಂದ್ರೆ ರೈತರು ಯಾವುದೇ ಒಂದು ಪ್ರಮಾಣ ಪತ್ರ ಬೇಕಾದ್ರೂ ಸರ್ಕಾರಿ ಕಚೇರಿಗೆ ಅಲಿಬೇಕು. ಅವರಿಗೆ ಶಿಕ್ಷಣದ ಕೊರತೆ, ಮಾಹಿತಿ ಕೊರತೆ ಇರೋದ್ರಿಂದ ಅವ್ರ ಕೆಲಸ ಏನಪ್ಪ ಅಂದ್ರೆ ನಿಧಾನ ಆಗ್ತೈತಿ. ಆಮೇಲೆ ಅವರು ಒಂದು ಮುಗ್ಧತೆ ಮೇಲೆ ಏನಪ್ಪ ಅಂದ್ರೆ ಒಂದು ಇದು ನಡೀತಾ ಇದೆ, ದಬ್ಬಳಕೆ ಅಧಿಕಾರಿಶಾಹಿ ವರ್ಗದಿಂದ. ಏನಂದರೆ ಅವ್ರಿಗೆ ಒಂದೊಂದು ಡಾಕ್ಯುಮೆಂಟ್ ಕೇಳ್ತಾರೆ, ಆಮೇಲೆ ಇನ್ನೊಂದು ತೊಗೊಂಬ ಅಂತಾರೆ. ದುಡ್ಡು ಕೊಟ್ಟರು ಜಲ್ದಿ ಕೆಲಸ ಆಗಂಗಿಲ್ಲ. ದುಡ್ಡು ಕೊಡಲಾರದ ಕೆಲಸ ಆಗಲಾರಂಥ ಪರಿಸ್ಥಿತಿ ಈ ನಮ್ಮದು ಸ್ಟೇಟ್ ಗೌರ್ಮೆಂಟ್ನಲ್ಲಿ ಬಂದ್ಬಿಟ್ಟಿದೆ ಈಗ. ಅದಕ್ಕೆ ನಮ್ಮ ಒಂದು ಇದೇನಂದ್ರೆ ಸಂಘದ ಒಂದು ಸಲಹೆ ಏನಂದರೆ ಒಂದು ದತ್ತಾಂಶ ಭಂಡಾರ ಮಾಡೋದು ಅಂದರೆ ಡಿಜಿಟಲ್ ಡೇಟಾ ಬ್ಯಾಂಕ್ ಅಂತ. ಡಿಜಿಟಲ್ ಡೇಟಾ ಬ್ಯಾಂಕ್ ಅಂದ್ರೆ ವಿದ್ಯುನ್ಮಾನ ದತ್ತಾಂಶ ಭಂಡಾರ ಅಂತ. ಆ ಮೂಲಕ ಏನು ಮಾಡೋದಂದ್ರೆ ಪ್ರಮಾಣ ಪತ್ರಗಳು ರೈತರಿಗೆ ಏನೇನು ಬೇಕಾಗಿರುತ್ತೋ ಅದನ್ನ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳನ್ನ ಅದರಲ್ಲಿ ಹಾಕಬೇಕು. ಆ ಒಂದು ಇವನ್ನೇನಪ್ಪ ಅಂದ್ರೆ ಪ್ರಮಾಣ ಪತ್ರ ನೀಡಬೇಕಾದ್ರೆ ಬೇಕಾಗ್ತಕ್ಕಂಥ ದಾಖಲೆಗಳು ಏನದಾವಲ್ಲ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ರೈತರ ಮನೆ ಬಾಗಿಲಿಗೆ ಹೋಗಿ ಅವ್ರು ಕಲೆಕ್ಟ್ ಮಾಡಬೇಕು. ರೈತರು ಹೋಗಿ ಏನಪ್ಪ ಅಂದ್ರೆ ಅವ್ರು ಕೊಡಂಗೆ ಆಗಬಾರ್ದು. ಈ ರೀತಿ ಮಾಡಿದ್ರೆ ಏನಪ್ಪ ಅಂದ್ರೆ ಬೇಕಾದ ಪ್ರಮಾಣ ಪತ್ರ ಸಿಗುತ್ತೆ. ಆಮೇಲೆ ಏನಪ್ಪ ಅಂದ್ರೆ ಈ ಭ್ರಷ್ಟಾಚಾರನೂ ಏನಂದ್ರೆ ಭ್ರಷ್ಟಾಚಾರಕ್ಕೂ ಕಡಿವಾಣ ಬೀಳುತ್ತೆ. ಇನ್ನೊಂದು ಏನಾಗಿದೆ ಅಂದ್ರೆ ರೈತರ ಬ್ಯಾಂಕಿಗೆ ರೈತರ ಒಂದು ಅಕೌಂಟ್ನಾಗಿದ್ದ ದುಡ್ಡು ಈ ಇವ್ರೇನಿರ್ತಾರಲ್ಲ ಹ್ಯಾಕರ್ಸ್, ಆನ್ಲೈನ್ ಹ್ಯಾಕರ್ಸು, ಅವರೆಲ್ಲ ಏನಪ್ಪ ಅಂದ್ರೆ ಎಲ್ಲ ಖಾಲಿ ಮಾಡೋದು ಭಾಳ ಕೇಳಿದ್ರು ನಾವು. ಅದಕ್ಕೆ ನಮ್ಮ ಒಂದು ಇದು ಏನಂದ್ರೆ ಬೇಡಿಕೆ ಏನಂದ್ರೆ ಈ ರೈತರ ಅಕೌಂಟ್ಗೆ ಏನಿರ್ತಾವಲ್ಲ ಎಸ್ಪೆಷಲಿ ಜೀರೋ ಅಕೌಂಟ್ ಅಲ್ಲಿಂದ ಆನ್ಲೈನ್ ಟ್ರಾನ್ಸ್ಫರ್ ಆಗಬಾರ್ದು, ಹಂಗೆ ಒಂದು ಯೋಜನೆ ಮಾಡಬೇಕು. ಇದನ್ನು ಆ್ಯಕ್ಚುಲಿ ಇದು ಕೇಂದ್ರ ಸರ್ಕಾರ ಕೈಕೋಬೇಕಾಗುತ್ತೆ. ಅವರು ನಿರ್ಮಲಾ ಸೀತಾರಾಮನ್ ಮಿನಿಸ್ಟ್ರು ಅವ್ರ ವ್ಯಾಪ್ತಿಗೆ ಬರುತ್ತೆ ಇದು. ಬಟ್ ನಮ್ಮದು ಒಂದು ಮೂವ್ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರದಿಂದ ಇದು ಒಂದು ನಮ್ಮ ಬೇಡಿಕೆ.
ಇದು ಈ ರೀತಿ ಮಾಡಿದೆ ಏನಂದ್ರೆ ಯಾವುದೇ ಒಂದು ಮುಕ್ತ ರೈತನ ದುಡ್ಡು ಏನಪ್ಪ ಅಂದ್ರೆ ಪೋಲ್ ಆಗೋದಿಲ್ಲ. ಆಮೇಲೆ ಅವ್ರ ಅಕೌಂಟ್ಗೆ ಆನ್ಲೈನ್ ಮುಖಾಂತರ ಬಂದು ಜಮಾ ಆಗಲಿ, ಬಟ್ ಇಲ್ಲಿಂದ ಹೋಗ್ಬೇಕಾದ್ರೆ ರೈತನ ಬ್ಯಾಂಕಿಗೆ ಹೋಗಿ ತನ್ನ ದುಡ್ಡು ಯಾರಿಗೆ ಹೋಗ್ಬೇಕು ಅಲ್ಲಿ ಜಮಾ ಮಾಡಿಸ್ಲಿ. ಇವ್ರದ್ದು ಆಟೋಮೆಟಿಕ್ OTP ಮೇಲೆ ಏನಪ್ಪ ಅಂದ್ರೆ ಕೆಲಸ ಮಾಡೋಂಥದ್ದು ಆಗಬಾರ್ದು. ಇದು ಒಂದು ನಮ್ಮ ಬೇಡಿಕೆ. ಆಮೇಲೆ ಇದೇನಂದ್ರೆ ಪರಿಸರ ಮಾಲಿನ್ಯಕ್ಕೆ ಕಾರಣ ಆಗ್ತಕ್ಕಂಥ ಈ ಕಾರ್ಖಾನೆಗಳು ಏನಪ್ಪ ಅಂದ್ರೆ ಸ್ಥಾಪನೆ ಮತ್ತು ವಿಸ್ತರಣೆನ ಬಂದ್ ಮಾಡಬೇಕು. ಈ ಕೊಪ್ಪಳದಲ್ಲಿ ಬೋಲ್ಡಾಟ ಅಂತ ಒಂದು ಫ್ಯಾಕ್ಟ್ರಿ ಇದೆ. ಅವರು 54,000 ಕೋಟಿ ರೂಪಾಯಿದೊಳಗೆ ಮತ್ತು ಅದನ್ನೊಂದು ಇನ್ನೊಂದು ಫ್ಯಾಕ್ಟ್ರಿ ಮಾಡಿ ಎಲ್ಲ ಇದು ಮಾಡಿದರೆ, ಮೊದಲು ಎರಡು ಏನಪ್ಪ ಅಂದ್ರೆ ಚಿಮಣಿ ಇರ್ತಕ್ಕಂಥ ಫ್ಯಾಕ್ಟ್ರಿ ಒಳಗನ ಎಷ್ಟೋ ಒಂದು ಮಾಲಿನ್ಯ ಆಗ್ತಿತ್ತು. ಈಗ ಏನಂದ್ರೆ 47 ಚಿಮಣಿ ಏನಪ್ಪ ಅಂದ್ರೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಐತಿ. ಇದರಾಗಿಂದ ಅದ್ರ ಪರಿಸ್ಥಿತಿ ಏನಾಗುತ್ತಂತ ನಾವು ಊಹಿಸ್ಬೋದು. ಅಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಹೆಂಗಾಗಿದೆ ಅಂದ್ರೆ ಇವ್ರು ಏನಪ್ಪ ಅಂದ್ರೆ ತ್ಯಾಜ್ಯನ ಏನಪ್ಪ ಅಂದ್ರೆ ನೀರಿಗೆ ಬಿಡ್ತಾರೆ, ಅದು ನಿಂತು ನೀರಿಗೆ ಬಿಡ್ತಾರೆ. ನಿಂತ ನೀರು ಕೆಲವು, ಹಳೆ ನೀರು ಕೆಲವು ಬಿಡ್ತಾರೆ. ನಿಂತ ನೀರಿನಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿ ತ್ಯಾಜ್ಯ ಎಲ್ಲ ಸಂಗ್ರಹ ಆಗಿ ಅಲ್ಲಿ ಅಂತರ್ಜಲದಲ್ಲಿ ಸಹಿತ ಏನಪ್ಪ ಅಂದ್ರೆ ವಿಷಪೂರಿತ ನೀರು ಬರಕತ್ತೈತಿ. ಆಮೇಲೆ ಎಷ್ಟೋ ಜನರಿಗೆ ಆರೋಗ್ಯ ಸಮಸ್ಯೆಗಳದಾವು. ಇದರಿಂದ ಏನಪ್ಪ ಅಂದ್ರೆ ಏನಾಗಿದೆ ಅಂದ್ರೆ ಜನರ ಹೆಗಲ ಮೇಲೆ ಹಣ, ಕಾರ್ಖಾನೆ ಬೊಕ್ಸಕ್ಕೆ ಹಣ ಆಗೈತಿ. ಅದಕ್ಕೆ ಇದು ತಪ್ಪಬೇಕು. ಇದೇನಂದ್ರೆ ಇವು ಜನರ ಏನಪ್ಪ ಅಂದ್ರೆ ಆರೋಗ್ಯದ ಮೇಲೆ ಏನಪ್ಪ ಅಂದ್ರೆ ದಬ್ಬಾಳಿಕೆ ಮಾಡಿ ದುಡ್ಡು ಗಳಿಸ್ತಕ್ಕಂಥ ಒಂದು ಈ ದೌರ್ಜನ್ಯ ಏನೈತಲ್ಲ, ಇದು ನಿಲ್ಬೇಕು ಅನ್ನೋದು ನಮ್ಮ ಆಗ್ರಹ. ಆಮೇಲೆ ನಮ್ದು ಈಗ ಕೃಷಿ ಕಾಯ್ದೆ 3 ಕಾಯ್ದೆದು ಭಾಳ ಇದಾಯ್ತು. ಏನಾಗಿದೆ ಅಂದ್ರೆ ಅದು 1924ನೇ ಇಸ್ವಿ ನವೆಂಬರ್ 26ರಂದು ರೈತ ಚಳವಳಿ ಸ್ಟ್ರಾಂಗ್ ಆಗಿಬಿಡ್ತು. ಸರ್ಕಾರ 3 ಕೃಷಿ ಕಾಯ್ದೆ ಏನಪ್ಪ ಅಂದ್ರೆ ಇಂಟ್ರೊಡ್ಯೂಸ್ ಮಾಡ್ತಾರೆ, ಅದನ್ನು ಪಾಸು ಮಾಡಿಬಿಟ್ರು. ಅದು ಏನಂದ್ರೆ ಯಾವ ರೈತ ಸಂಘಟನೆ ಕೇಳಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ದು. ಯಾವ ರೈತ ಸಂಘಟನೆ ಕೇಳಿಲ್ಲ, ಸಂಸತ್ನಾಗ ಚರ್ಚೆನೂ ಮಾಡಲಿಲ್ಲ. ಅವು ಏನಂದ್ರೆ ರೈತರ ಹಿತದೃಷ್ಟಿಯಿಂದ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರಾಗ ರೈತರ ಹಿತದೃಷ್ಟಿ ಇಲ್ಲ. ಆ ಕಾರ್ಪೊರೇಟ್ ಇವು ಏನದಾವಲ್ಲ ದೈತ್ಯ ಕಂಪನಿಗಳು, ಅವ್ರ ಹಿತದೃಷ್ಟಿ ಆಗಿದೆ. ಅದು ಅವ್ರು ಏನು ಮಾಡೋದು, ರೈತರಿಂದ ಏನಪ್ಪ ಅಂದ್ರೆ ರೈತರಿಗೆ ನೀವು ಇದು ಮಾತ್ರ ಫೋನೇ ಕಾಯ್ದೆ ಏನು ಮಾಡಿದ್ರು, APMC ಬೈಪಾಸ್ ಮಾಡೋದು. ಹೆಂಗಂದ್ರೆ ರೈತರು ಹೇಳ್ಬೇಕಾದ್ರೂ ಮಾರ್ಬೋದು. ಇದರಾಗ ಏನಾಗುತ್ತೆ ಅಂದ್ರೆ ನೀವು ಕಾಂಪಿಟೇಟಿವ್ ರೇಟ್ ಸಿಗುತ್ತೆ, ಸ್ಪರ್ಧಾತ್ಮಕ ಬೆಲೆ ಒಳಗೆ ನಿಮ್ಮ ಇವನು ಮಾರಬಹುದು ಅಂದ್ರು. ಆದ್ರೆ ಆಗೋದೇನಂದ್ರೆ APMC ಹೊರಗಡೆ ಮಾರೋದ್ರಿಂದ ಅವ್ರು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಇವನು ವರ್ತಕರು. ಆಮೇಲೆ ಅವ್ರು ಬರ್ತಾ ಏನು ಮಾಡ್ತಾರೆ, APMC ಖಾಲಿ ಮಾಡ್ತಾರೆ, ಹೊರಗಡೆ ನೀವು ಅವ್ರು ಮಾಡ್ತಾರೆ. APMC ಖಾಲಿ ಆದಮೇಲೆ ಆ ಒಂದು ನನಗೆ ತಿಳಿದ ಮಟ್ಟಿಗೆ ಏನಪ್ಪ ಅಂದ್ರೆ ನಮ್ಮ ಸ್ನೇಹಿತರು ಹೇಳಿದರು, ಅವ್ರಿಗೆ ಅವರ ಒಂದು ವಿಚಾರ ಪ್ರಕಾರ ಏನಂದ್ರೆ APMC ಆಸ್ತಿನ ಸರ್ಕಾರ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಮಾರ್ಕೊಳ್ಳೋ ಒಂದು ಹುನ್ನಾರ ಇದ್ರಾಗ ಅಡಗೈತಿ. ಈಗ ಅವ್ರು ಮಾಡ್ತಾ ಇರೋದು ರೈತರ ಹಿತದೃಷ್ಟಿ, ರೈತರಿಗೆ ಕಾಂಪಿಟೇಟಿವ್ ರೇಟ್ ಸಿಗುತ್ತಾ, ಅದಕ್ಕೆ ಏನಪ್ಪ ಅಂದ್ರೆ ಇದನ್ನ ಮಾಡಬೇಕು, ಇದಕ್ಕೆ ಉತ್ತೇಜನ ಕೊಡಬೇಕು. ಅದ್ರಾಗ ಅವ್ರಿಗೆ ಉತ್ತೇಜನ ಇಲ್ಲ. ಆಮೇಲೆ ಅಂದ್ರೆ ಬಹುರಾಷ್ಟ್ರೀಯ ಕಂಪನಿಗಳು ಬರ್ತಾ ಏನು ಮಾಡ್ತಾರೆ, ಅವ್ರು ಹತೋಟಿ ಸಾಧಿಸ್ತಾರೆ. ಅವ್ರು ಕೂಡ ರೇಟ್ ರೈತ ಒಪ್ಕೊಳ್ಳೋಂಥ ಅನಿವಾರ್ಯತೆ ಬರುತ್ತೆ. ಅದಕ್ಕಿಂತ ದೌರ್ಜನ್ಯ ಏನಂದ್ರೆ ನಿಲ್ಲಬೇಕು. ಯಾವುದೇ ರೀತಿ ಆಗಲಿ ರೈತರ ಮೇಲೆ ಏನಪ್ಪ ಅಂದ್ರೆ ದಬ್ಬಾಳಿಗೆ ಆಗ್ತಕ್ಕಂಥ ಯಾವುದೇ ಕಾನೂನಿಗೂ ಆಸ್ಪದ ಇರಬಾರ್ದು. ಆಮೇಲೆ ಪ್ರತಿಯೊಂದನ್ನು ಚರ್ಚೆ ಮಾಡಬೇಕು. ಈ ರೈತ ಸಂಘಟನೆ ಜೊತೆ ಚರ್ಚೆ ಮಾಡಿದ್ರೆ ಅದರ ಆಗುಹೋಗುಗಳ ಬಗ್ಗೆ ಗಮನ ಹರಿಸ್ಬೋದು. ಅದಕ್ಕೆ ಏನಪ್ಪ ಅಂದ್ರೆ ಅವ್ರ ಸಮಸ್ಯೆ ಆಗಲಾರ್ದಾಗ ಯಾವ ರೀತಿ ನಾವೇನಾದ್ರೂ ಕ್ರಮ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ನಾವೇನಪ್ಪ ಅಂದ್ರೆ ವಿಚಾರ ಮಾಡೋಕೆ ಒಂದು ಅನುಕೂಲ ಆಗುತ್ತೆ. ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇವತ್ತಿನ ದಿವಸ ಮಾಧ್ಯಮದ ಮುಖಾಂತರ ತಿಳಿಸುವುದೇನೆಂದರೆ, ಬರುವ 8ನೇ ತಾರೀಕಿಗೆ ರಾಜ್ಯ ರೈತ ಸಂಘದಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಪ್ರತಿಭಟನೆಗೆ ನಮ್ಮ ರೈತರ ಸಾಕಷ್ಟು ಬೇಡಿಕೆಗಳು, ಅಷ್ಟು ಇಷ್ಟ ನಮ್ಮ ಇಷ್ಟ ಅಂತ ಇಲ್ಲ, ಸಾಕಷ್ಟು ಬೇಡಿಕೆಗಳು, ಅದರಲ್ಲಿ ಕೆಲವೊಂದು ಬೇಡಿಕೆಗಳನ್ನು ನಾವು ಮುಂದಿಡಲಿಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿ ರಾಜ್ಯ ಸರ್ಕಾರ 3 ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವುದು ನಮ್ಮದು ಇದೊಂದು ಬೇಡಿಕೆ. ಎರಡನೇದಾಗಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡೋದು, ಇದು ಸಹ ರೈತರ ಒಂದು ಬೇಡಿಕೆ. ಬಹಳ ವರ್ಷದಿಂದ ಹೇಳಾಗ್ತೀವಿ, ಇದು ರೈತರ ಸಾಲ ಮನ್ನಾ ಮಾಡಿ, ರೈತರ ಸಾಲ ಮನ್ನಾ ಮಾಡಿ, ಅದು ಸಹಿತ ಅಲ್ಲ ಈ ಸಲ ಅದನ್ನು ಸಹಿತ ನಮ್ಮ ಬೇಡಿಕೆಯಲ್ಲಿ ನಾವು ಇಟ್ಕೊಂಡಿದ್ದೇವೆ. ಅದೇ ರೀತಿ ಆಲ್ಮಟ್ಟಿ ಆನೆಕಟ್ಟು ಜಲಾಶಯವನ್ನು 519ರಿಂದ 524.256 ಮೀಟರ್ದಷ್ಟು ಹೆಚ್ಚು ಎತ್ತರ ವಹಿಸಬೇಕನ್ನೋದು ಇದು ಸಹಿತ ನಮ್ಮ ರೈತರ ಬೇಡಿಕೆಯಾಗಿದೆ. ಅದೇ ರೀತಿ ರೈತರು ಇಷ್ಟು ನೋಡಿ ಎಲ್ಲದಾಯಿತು. ಈಗ ಹೇಳೋದಂದ್ರೆ ರೈತರು ಸಾಕಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ರೈತರ ಹೋರಾಟಕ್ಕೆ ಮಾಸಿಕ 10,000 ಗೌರವ ಧನವನ್ನು ನೀಡಬೇಕೆನ್ನುವುದು ಸಹಿತ ಈ ರೈತರ ಒಂದು ಬೇಡಿಕೆಯಲ್ಲಿ ಇದು ಒಂದು ಬೇಡಿಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.